ಸರೋಜಾ ಬೇಗ ಬಾ ಹೋಗೋಣ. ಚೀಟಿ ಕೂಗ್ತಾಳೆ 5 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಅವ್ರು ಕೊಟ್ಟೆ ಇವ್ರು ಕೊಟ್ಟೆ ಅಂತೇಳಿ. ಈ ಸಲ ಅದು ಹೆಂಗಾಗ್ಬಿಡುತ್ತೆ, ಬಾ ಹೋಗೋಣ. ಇದೇನ್ ಕಮಲ ಮೋರಿ, ಈ ರಾಧಾ ಬಂದು ಕೂತಿದ್ದಾಳೆ, ಚೀಟಿ ಸಿಗುತ್ತಾ ಬೇಕು ಬೇಕಂತ ಕೂಗ್ತಾಳೆ ಇವಳು. ಏನ್ ಮಾಡೋದು, ನಾವು ಕುತ್ಕೊಂಡು ಕೂಗೋಣ, ಸಿಕ್ಕಿದ್ರೆ ತಗೊಳ್ಳೋಣ, ಇಲ್ಲಾಂದ್ರೆ ಹೋಗೋಣ. ಬನ್ನಿ ಬನ್ನಿ, ಕುತ್ಕೊಳ್ಳಿ ಸರೋಜಾ, ಕುತ್ಕೋ. ಕಮಲಮ್ಮ ಕುತ್ಕೋ. ಇಷ್ಟೇನಾ ಜಯಮ್ಮ ಅವರೇ, ಇನ್ನ ಯಾರಾದ್ರೂ ಬರ್ಬೇಕಾ? ಬರ್ಬೇಕು ಎಲ್ಲಾರು, ಇನ್ನ ಬರ್ತೀನಿ ಅಂದವ್ರೆ. ಫೋನ್ ಮಾಡಿ ಹೇಳಿದಾರೆ ಇಷ್ಟೋದ್ರೆ ಎತ್ತಿ ಅಂತ. ನೋಡೋಣ. ಈ ಸಲ ನನಗೆ ಕೊಡ್ರಮ್ಮ, ನನ್ನ ಮೊಮ್ಮಗಂಗೆ ಚೇಂಜ್ ಮಾಡಾಕಿಸ್ಬೇಕು ಅಂತ ಆಸೆ ನನಗೆ. ಯಾವಾಜಿ ನೀನು ಕುತ್ಕೊ ಬಂದು, ನಿನ್ನ ಬಿಟ್ಟು ಕೂಗು ಯಾರು ಬೇಡ ಅಂದಿದ್ದು. ಏನು ಮಾಡೋಣ, ಎಲ್ಲರೂ ಕೂಗಕ್ಕೆ ಬಂದಿರೋದು. ನಿಂಗೆ ಹಂಗೆ ಬೇಕಂದ್ರೆ ಬಂಧನೆ ಬೇಕು ಅಂದ್ರೆ ಲಾಸ್ಟಲ್ಲಿ ಎತ್ಕೋ. ಆಂಟಿ ಚೀಟಿ ಕೂಗು ಆಯ್ತಾ? ನಮ್ಮಮ್ಮ ಕೆಲ್ಸಿದ್ರು, ಬರ್ಸ್ಕೊ ಬಂದ್ಬಿಡೋಗು ಅಂತ. ನೀನು ಸರಿ ಕುತ್ಕೊಳ್ಳಮ್ಮ ಅಲ್ಲಿ, ಇನ್ನ ಚೀಟಿ ಇವಾಗ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಮಾಡಿ ಜಯಮ್ಮ ಅವರೇ. ಇರು ಸರೋಜಾ, ಏಕೆ ಅಷ್ಟು ಅರ್ಜೆಂಟು? ಕರೆಕ್ಟಾಗಿ 6 ಗಂಟೆ ಆಗಲಿ. ಅಯ್ಯೋ ಸುಮ್ಮನಿರು, 1 ನಿಮಿಷ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಎಲ್ಲ ನನ್ನ ಮೇಲೆ ಜಗಳಕ್ಕೆ ಬರ್ತೀರಾ. 6 ಗಂಟೆ ಕರೆಕ್ಟಾಗಿ ಆಗಲಿ, ನೀರು ನಾನು ಚೀಟಿ ಮಾಡ್ತೀನಿ. ಹಂಗೆ ಸ್ವಲ್ಪ ಎಲ್ಲ ಲೆಕ್ಕಗಳೆಲ್ಲ ಬರ್ಕೊಂಡ್ಬಿಡ್ತೀನಿ. ಚೀಟಿ ಮುಗ್ದಿದ ತಕ್ಷಣ ಸಂಘದ ಲೆಕ್ಕ ಹಾಕ್ತೀನಿ. ಏನು ಸಂಘದ ದುಡ್ಡು ಇಸ್ಕೊತೀರೋ, ಕೊಡಕ್ಕೆ ಮಾತ್ರ ಆಗಲ್ಲ ನಿಮಗೆ. ಬಾಫ್ಕಟ್ ಮಂಗಳ ಬಂದಿಲ್ಲ, ಈಗ ಅವಳು ಬಂದಿದೆ, ಅವಳು ಕೂಗೋಳೇನೋ. ಈಗ ಬಂದೇ ಬಿಟ್ಲು ಕಣಿ, ಅಲ್ಲಿ ನೋಡಿ ಇಲ್ಲಿ. ಕಮಲಮ್ಮ ನಮಗೆ ಸಿಕ್ತು ಬಿಡಿ ಈ ತಿಂಗಳು ಚೀಟಿ. ಹೋಗೋಣ, ಎಷ್ಟು ಹೋಗುತ್ತೋ ನೋಡೋಣ. ಫೋನ್ ಬೇರೆ ಮಾಡ್ತವ್ರೆ ಕರೆಕ್ಟಾಗಿ 6 ಗಂಟೆಗೆ. ನೋಡ್ರಪ್ಪ, ನಿಮ್ಮ ಮುಂದೆನೇ ಫೋನ್ ಬರ್ತೈತೆ, ಲೌಡ್ ಸ್ಪೀಕರ್ ಇಟ್ಬಿಡ್ತೀನಿ. ಇವಾಗಿಂದ ಚೀಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 50,000 ರೂಪಾಯಿ ಚೀಟಿ. 5,000 ಬಿಟ್ಟು ಕೂಗ್ತಾ ಇದ್ದೀನಿ. 5,000, 5,500, 5,500, 5,500 ಒಂದ್ಸಲ. 8,000, 8,000, 8,000 ಒಂದ್ಸಲ. ಎಷ್ಟಾಗಲಿ? 15,000, 15,000, 15,000 ಒಂದ್ಸಲಿ. ಅಯ್ಯ, ಕೂಗ್ತಾರಂತ ಕೂಗ್ಬಿಟ್ಟು ಯಾರು ಕೂಗ್ತಾ ಇಲ್ವೇ? 15,000 ಒಂದ್ಸಲಿ, 15,000 2 ಸಲಿ, 20,000. ಅಯ್ಯೋ ನಾ ಕೂಗಲ್ಲಪ್ಪ, ಇಷ್ಟು ಜಾಸ್ತಿ ಹೋಗುತ್ತೆ ಅಂದರೆ ತಿಂದಂಗಲ್ಲ ಉಂಡಂಗಲ್ಲ, ನಾನು ಕೂಗಲ್ಲ. 20, 21 ಸಲ, 22 ಸಲ. ಇದನ್ನು ಯಾರು ಕೂಗ್ತಿಲ್ಲ? ನಂದು ಜಾಸ್ತಿ ಹೋಯ್ತು ಹಂಗಂದ್ರೆ. 23, 23, 23 ಒಂದ್ಸಲ, 23 2 ಸಲ, 25, 25 ಒಂದ್ಸಲ, 25 2 ಸಲ. ನಿಮಗೆ ಬೇಕಿತ್ತು ಈ ತಿಂಗಳು, ಸರಿ ಏನು ಮಾಡೋದು, ಬಿಟ್ಕೊಡೋಣ. ಏನೋ ನೀನೊಬ್ಳಿಗೆ ನನಗೂ ಬೇಕಿತ್ತು ಕಣಿ. 25 3 ಸಲ ಮುಗೀತು. ರಾಧಾ ಈ ತಿಂಗಳು ನಿಂದಮ್ಮ. ರಾಧಾ ಎಲ್ಲ ನಿನ್ನ ಲೆಕ್ಕ ಎಲ್ಲ ಬರ್ಕೊತಾ ಇದ್ದೀನಿ. ನಿನ್ನ ಲೆಕ್ಕ ಎಲ್ಲ ಹಾಕ್ಬಿಟ್ಟು ಎಷ್ಟು ಹಿಡ್ಕೋಬೇಕು ಹಿಡ್ಕೊಂಡು ಮಿಕ್ಕಿದ್ದು ನಂಗೆ ಕೊಡ್ತೀನಿ. ಈಗಲೇ ಹೇಳ್ಬಿಟ್ಟಿದ್ದೀನಿ, ಫುಲ್ ಕೊಡು ಅಲ್ಲ ಕೇಳಬೇಡ ನೀನು. ನಿನ್ನ ಮನೆ ಹತ್ರ ಬಂದು ನಾನು ಗ್ವಾಗರ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಆಯ್ತಾ? ಅದೇನಕ್ಕ, ನಾವೇನು ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ನಾವೆಲ್ಲ ತಾನೇ ಇರ್ತೀವಿ. ಫುಲ್ ದುಡ್ಡು ಕೊಡಿ. ನಮಗೆ ಸ್ವಲ್ಪ ಕಷ್ಟ ಐತೆ. ನಿನ್ನ ಕಷ್ಟ ಎಲ್ಲ ಕಂಡಿದ್ದೀನಿ ಕಣ, ಸುಮ್ಮನೆ ಇರು. ಫಸ್ಟ್ ಎಲ್ಲ ದುಡ್ಡೆಲ್ಲ ಕಟ್ಟು, ಆಮೇಲೆ ನಿಂಗೆಲ್ಲ ಕೊಡ್ತೀನಿ ನಾನು ಆಯ್ತಾ? ನಾನು ಹೋಗ್ತೀನಿ ಜಯಮ್ಮ ಅವರೇ, ನನಗೆ ಸ್ವಲ್ಪ ಕೆಲಸ ಐತೆ ಹೊರಗಡೆ, ಹೋಗ್ತೀನಿ. ನಾನು ಸಾಯಂಕಾಲ ಬಂದು ನಿಮ್ಮ ಹತ್ರ ನಂದು ಎಷ್ಟು ಲೆಕ್ಕ ಐತೆ ಅಂತ ನಾನು ಹಾಕ್ಸ್ಕೊಳ್ತೀನಿ. ಆಯ್ತಾಯ್ತು, ಬನ್ನಿ ಬನ್ನಿ, ಸಾಯಂಕಾಲ ಮಾತಾಡೋಣ. ನೋಡೋಕ್ಕದೇನೋ ಸಾಯಂಕಾಲ ಬಾಬಾ ಅಂತ ಹೇಳ್ತಾರೆ, ನಾವು ಸಾಯಂಕಾಲ ಬಂದ್ಬಿಡೋಣ ಅದೇ ಟೈಮ್ಗೆ. ಇವ್ರುಗಳೆಲ್ಲ ಏನು ಮಾತಾಡ್ಕೊತಾರೆ ಸಾಯಂಕಾಲದ ಹೊತ್ತು, ಕೇಳ್ಕೊಳ್ಳೋಣ ಆಯ್ತಾ? ನೋಡಿ ಜಯಮ್ಮ ಅವರೇ, ನೀವು ಫುಲ್ ದುಡ್ಡು ಕೊಟ್ಟರೆ ನಂಗೆ ಚೀಟಿ ಕೊಡಿ, ಇಲ್ಲ ಅದೇ ನೀವು ನನಗೆ ಚೀಟಿನೇ ಕೊಡ್ಬೇಡಿ, ಬೇರೆ ಕೊಡಿ. ಅಯ್ಯೋ ಹಂಗಿಲ್ಲಗಲ್ಲಮ್ಮ, ನಿನ್ನ ಎಲ್ಲರ ಮುಂದೆ ಕೂಗಿರೋದು ನೀನು, ನಿನಗೆ ಕೊಡಬೇಕು, ಇನ್ಯಾರು ಕೊಡೋಣ? ನೀನು ಹಳೆ ಬ್ಯಾಲೆನ್ಸ್ ಎಲ್ಲ ಯಾರು ತೀರಿಸ್ತಾರೆ? ನಾನು ನೋಡ್ತೀನಿ, ನೀನು ಅವತ್ತಿಂದ ಕೇಳಿ 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 ನಂಗೆ ಸಾಕಾಯ್ತು. ಈಗ ನಾನು ನಿನ್ನ ಚೀಟಿ ಕೊಡ್ತಿರ್ಲಿಲ್ಲ, ನೀನು ಎತ್ತಿದ್ದು ಎಲ್ಲ ದುಡ್ಡು ಇಟ್ಕೊಳ್ಳೋಕ್ಕೆ ನಿನ್ನ ಚೀಟಿ ಕೊಟ್ಟಿದ್ದು. ಆಲ್ರೆಡಿ ನನಗೆ ಹೇಳಿದ್ರು ಒಬ್ರು 25,000 ರೂಪಾಯಿಗೆ ಹೋದ್ರೆ ಎತ್ತು ಅಂತ. ನೋಡು ನಾನು ನಿನಗೆ ಕೊಡ್ತಾ ಇದ್ದೀನಿ. ನನಗೆ ಬೇಡ ಜಯಕ್ಕ, ನೀನು ಫುಲ್ ದುಡ್ಡು ಕೊಟ್ಟರೆ ನಾನು ನಿನ್ನ ಹತ್ರ ದುಡ್ಡು ಇಸ್ಕೊತೀನಿ, ನೀನು ಹಿಡಿದು ಕೊಟ್ಟರೆ ನನಗೆ ಬೇಡ, ಈಗಲೇ ಹೇಳಿದ್ದೀನಿ. ಅಯ್ಯೋ ನಿಮ್ಮಿಬ್ಬರು ಜಗಳ ನೀವು ಮಾಡ್ಕೊಳ್ಳಿ, ನಮ್ಮ ಕಣ್ಣೆ ಎದುರುಗಡೆ ಚೀಟಿ ಹೋಯ್ತು ಅಷ್ಟೇ, ನಾವು ಇಲ್ಲೇನು ಲೆಕ್ಕ ಬರುತ್ತೆ ಅದೇ ದುಡ್ಡನ್ನ ಕೊಡೋದು. ಅಯ್ಯೋ ನೀವೇನಾದರೂ ಮಾಡ್ಕೊಳ್ಳರಮ್ಮ, ನಾನು ಚೀಟಿ ಎತ್ತಿಲ್ಲ, ನಾನು ಹೋಗ್ತೀನಿ, ನೀವು ಹೆಂಗಾದರೂ ಜಗಳ ಆಡ್ಕೊಳ್ಳಿ. ಜಯಮ್ಮರೇ ಬರ್ತೀನಿ. 25,000 ರೂಪಾಯಿ ಹೋಗೈತೆ ಚೀಟಿ ಈ ತಿಂಗಳು ಅಷ್ಟೇ, ನಮಗೆ ಗೊತ್ತಿರೋದು. ನಾವು ಬರ್ತೀವಿ ಜಯಮ್ಮವರೇ, ಏನಾದರೂ ಮಾಡ್ಕೊಳ್ಳಿ, 25,000 ರೂಪಾಯಿ ಚೀಟಿ ಹೋಗೈತೆ ಅಷ್ಟೇ. ಆಂಟಿ ಬುಕ್ಕಲ್ಲಿ ಬರ್ಕೊಟ್ಬಿಡ್ತೀರಾ? ನಮ್ಮಮ್ಮಗೆ ಕೊಟ್ಬಿಡ್ತೀನಿ ನಾನು. ಅಯ್ಯೋ ಹೋಗಮ್ಮ, ನಾನು ಬರ್ಕೊಬಂದು ನಿಮ್ಮ ಅಮ್ಮಂಗೆ ಕೊಡ್ತೀನಿ. ನಿಮ್ಮಮ್ಮಗೆ ಬರಕ್ಕೆ ಹೇಳ, ಮಳೆ ಬ್ಯಾಲೆನ್ಸ್ ಐತೆ. ನೋಡು ರಾಧಾ, ಜಗಳ ಬೇಡ, 25,000 ರೂಪಾಯಿ ಹೋಗೈತೆ, ನೀನು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಾ. ನಿಮ್ಮ ಮನೆಯವ್ರ ಎದುರುಗಡೆನೆ ಇಲ್ಲಿ ಹಿಡಿದಿರೋ ಕಾಸನ್ನು ಕೊಡ್ತೀನಿ ಆಯ್ತಾ? ಸರಿನಕ್ಕ, ಮಾತಂಗಿರ್ಬೇಕು. 25,000 ಕೊಡ್ತೀನಿ ಅಂದಿದ್ದೀರಾ, ಕೊಡಬೇಕು. ನಾನು ಕೊಡ್ತೀನಿ ಅಂದೆ, ನಿನ್ನ ಕೈಯಲ್ಲ, ನಿಮ್ಮ ಯಜಮಾನ್ರ ಕೈಯಲ್ಲಿ. ನೀವಿಬ್ರು ಒಟ್ಟಿಗೆ ಬಂದ್ರೆ ನಾನು ಕೊಡೋದು.